ಶಿವಮೊಗ್ಗದಿಂದ ಹರೀಶ್ ಕಾಲ್ ಮಾಡಿದ್ದಾರೆ. ನಮಸ್ತೆ ಹರೀಶ್ ಅವರೇ. ಹರೀಶ್ ನಮಸ್ತೆ, ನನ್ನ ಧ್ವನಿ ಕೇಳ್ತಿದ್ಯಾ? ಕೇಳ್ತದೆ ಸರ್. ನಮಸ್ತೆ ನಮಸ್ತೆ. ಭಾರಿ ಖುಷಿ ಆಯ್ತು ಸರ್. ನಿಮಗೂ ಕಂಗ್ರಾಚುಲೇಷನ್. ಎಲ್ಲಕ್ಕೂ ನಮ್ಮ ದೇಶ ಇವತ್ತು ಗೆದ್ದಿದೆ, ಅದಕ್ಕಾಗಿ ಭಾರಿ ಖುಷಿ ಆಯ್ತು ಸರ್. ಭಾರಿ ಸೆಲೆಬ್ರೇಷನ್ ಮಾಡಿದ್ವಿ. ನಮ್ಮ ಸೂರ್ಯಕುಮಾರ್ ಯಾದವ್ ಅವರಿಗೆ ಕಂಗ್ರಾಚುಲೇಷನ್ ಹೇಳ್ಬೇಕಾಯ್ತು ನಿಮ್ಮ ಚಾನಲ್ ಬಗ್ಗೆ ಮೂಲಕ. ಭಾರಿ ಕೂಲ್ ಆಗಿ ಭಾರಿ ತಾಳ್ಮೆಯಿಂದ ಟೀಮನ್ನ ಮುಂದೆ ತಗೊಂಡೋಗಿ ಗೆಲ್ಸಿದ್ದಾರೆ. ಕಷ್ಟ ಕಾಲದಲ್ಲಿ ಯಾವುದೇ ಇದು ಬಂದಾಗ ಯಾರು ಆಡದಿದ್ದಾಗ ಬಂದು ಒಂದು ಒಳ್ಳೊಳ್ಳೆ ಮ್ಯಾಚ್ ಆಡಿದ್ದಾರೆ, ಒಳ್ಳೊಳ್ಳೆ ಇನ್ನಿಂಗ್ಸ್ ಆಡಿದ್ದಾರೆ. ಅದಕ್ಕಾಗಿ ಸೂರ್ಯಕುಮಾರ್ ಯಾದವ್ ಅವರಿಗೆ ಇವತ್ತು ಸಂಜು ಸ್ಯಾಮ್ಸನ್ ಅವರು ಆಡಿದ್ದಾರೆ 3 ಮ್ಯಾಚ್, ಅವರಿಗೂ ಕಂಗ್ರಾಚುಲೇಷನ್ ಹೇಳ್ತೇವೆ. ಆದ್ರೆ ಅವತ್ತು ಯಾರು ಆಡದಿದ್ದಾಗ ಒಳ್ಳೆ ಟೈಮಲ್ಲಿ ಬಂದು ಆಡಿದ್ದಾರೆ, ಕ್ಯಾಪ್ಟನ್ ಜವಾಬ್ದಾರಿ ತಗೊಂಡು. ನೀವು ಏನ್ ಟಾರ್ಗೆಟ್ ಕೊಡ್ತಾರೆ ಅಂತ ಅನ್ಕೊಂಡಿದ್ರಿ ಬ್ಯಾಟಿಂಗ್ ಶುರು ಮಾಡಿದಾಗ? ಇಲ್ಲ, ನಾವು ಇಷ್ಟು ಟಾರ್ಗೆಟ್ ನಾವು ಯೋಚನೆ ಮಾಡಿರಲಿಲ್ಲ. ನಾವು ಒಂದು ಟಾಸ್ ಸೋತಾಗಲೇ ಭಾರಿ ಬೇಜಾರಾಯ್ತು. ಟಾಸ್ ಸೋತಾಗ ನಮ್ಗೆ ಏನಿದ್ರು ಸ್ಟೇಜಿಂಗ್ ಮಾಡಿದ್ರೆ ಗೆಲ್ಬೋದು ಅಂತ, ನಮ್ಮ ಹುಡುಗರು ಗೆಲ್ತಾರಂತ ಅನ್ಕೊಂಡಿದ್ವಿ. ಆದ್ರೆ ಇವು ಭಾರಿ ಟಾರ್ಗೆಟ್ ಕೊಟ್ಬಿಟ್ಟು ಅದಕ್ಕಾಗಿ ಭಾರಿ ಎಲ್ಲರೂ ಚೆನ್ನಾಗಿ ಆಡಿದ್ರು. ಆದ್ರೆ ಮಿಡ್ಲ್ ಇನ್ನಿಂಗ್ಸ್ ಅಲ್ಲಿ ಇದಾಗಿದ್ದು ಆ ತರ ಆದ್ರೆ ಸ್ಟಾರ್ಟಿಂಗ್ ಅಲ್ಲಿ ಆಗಿದ್ರೆ ಭಾರಿ ಕಷ್ಟ ಆಗ್ತಿತ್ತು. 3-4 ವಿಕೆಟ್ ಹೋಗ್ಬಿಟ್ವಲ್ಲ ಮಿಡ್ಲ್ ಇನ್ನಿಂಗ್ಸ್ ಅಲ್ಲಿ, ಆ ತರ ಆಗ್ಬಿಟ್ಟಿದ್ರೆ ಆಗ್ತಿತ್ತು. ಅವ್ರು ಚೆನ್ನಾಗಿ ಆಡಿದ್ರು. ಮತ್ತೆ ನಮ್ಮ ಸಂಜು ಸ್ಯಾಮ್ಸನ್ ಅವರು, ಇಶಾಂತ್ ಕಿಶನ್ ಅವರು ಯಾರು ಹೆದರ್ಕೊಂಡಿಲ್ಲ, ಭಾರಿ ಚಂದ ಬ್ಯಾಟಿಂಗ್ ಮಾಡಿದ್ರು. ಆದ್ರೆ ನಮ್ಮ ಸೂರ್ಯಕುಮಾರ್ ಯಾದವ್ ಅವ್ರಿಗೆ ಮಾತ್ರ ಭಾರಿ ಕೂಲ್ ಆಗಿ ಕ್ಯಾಪ್ಟನ್ ಮಾಡಿ ಗೆಲ್ಸ್ಕೊಂಡ್ ಬಂದಿದ್ದಾರೆ. ಧೋನಿ ಅವ್ರ ತರ ಕ್ಯಾಪ್ಟನ್ಶಿಪ್ ಮಾಡ್ಕೊಂಡ್ ಬಂದಿದ್ದಾರೆ. ಅವ್ರಿಗೆ ಭಾರಿ ಖುಷಿ ಆಯ್ತು ಸರ್. ಅದಕ್ಕಾಗಿ ಓಕೆ. ಮತ್ತೆ ಸೆಲೆಬ್ರೇಷನ್ ಎಲ್ಲ ಹೆಂಗಿದೆ ಶಿವಮೊಗ್ಗದಲ್ಲಿ? ಶಿವಮೊಗ್ಗದಲ್ಲಿ ತುಂಬಾ ಸೆಲೆಬ್ರೇಷನ್ ಸರ್, ಹೇಳಂಗಿಲ್ಲ. ಮಕ್ಕಳು ನಾವು ಎಲ್ಲ ಹೋಗ್ತಾ ಇದೀವಿ, ಸೆಲೆಬ್ರೇಷನ್ ಮಾಡ್ತಾ ಇದೀವಿ, ಓಡಾಡ್ತಿದೀವಿ. ಇಂಡಿಯಾ ಗೆದ್ದಿದ್ದಲ್ಲ ಸರ್, ಅದಕ್ಕಾಗಿ ಭಾರಿ ಖುಷಿನೇ. ಓಕೆ ಹರೀಶ್ ಅವರು, ಎಂಜಾಯ್ ಮಾಡಿ, ಸೆಲೆಬ್ರೇಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡಿದ್ದಕ್ಕೆ. ಬೆಳಗಾವಿಯಿಂದ ಅಜಯ್ ಅವರು ಕಾಲ್ ಮಾಡಿದ್ದಾರೆ. ನಮಸ್ತೆ ಅಜಯ್ ಅವರೇ. ಸಂಜಯ್ ಅವರೇ. ಹಲೋ ಸರ್. ಸಂಜಯ್ ಹೇಳಿ, ಇವತ್ತಿನ ಮ್ಯಾಚ್ ಬಗ್ಗೆ ಎಷ್ಟು ಖುಷಿ ಆಗ್ತಾ ಇದೆ ನಿಮ್ಗೆ? ಬಹಳ ಖುಷಿ ಆಗ್ತಾ ಇದೆ ಸರ್. ಎಷ್ಟು ಟಾರ್ಗೆಟ್ ಕೊಡ್ತಾರೆ ಅನ್ಕೊಂಡಿದ್ರಿ ನೀವು ಬ್ಯಾಟಿಂಗ್ ಶುರು ಮಾಡಿದಾಗ? ಸ್ಟಾರ್ಟಿಂಗ್ ಸರ್ ಚಾಲು ಮಾಡಿದಾಗ 175, 176, 180 ತನಕ ಇರ್ಬೇಕಿತ್ತು ಸರ್. ಆದ್ರೆ ಸ್ಟಾರ್ಟಿಂಗ್ ಚೆನ್ನಾಗಿತ್ತ. 1 ವಿಕೆಟ್ ಬಿಟ್ಟ ನಂತರ ಮತ್ತು ನಮ್ಮ ಇವು ಬಂದ ಸ್ಯಾಮ್ಸನ್. ಇಲ್ಲ, ಸಂಜು ಸ್ಯಾಮ್ಸನ್ ಸ್ಟಾರ್ಟಿಂಗ್ ಇದ್ರೆ ಶರ್ಮಾ ಅವ್ರ ಆಂತರ ಮತ್ತ ನಮ್ಮ ಇವ್ರ ಬಂದ್ರು, ಅವರು ಚೆನ್ನಾಗಿ ಆಡಿದ್ರು ಸರ್. ಆತು ಸ್ಕೋರ್ ಬತ್ತ. ಲಾಸ್ಟ್ ಮೂಮೆಂಟ್ ಸ್ಲೋ ಬೌಲಿಂಗ್ ಪಿಚ್ ತೋಳ್ತ, ಅದೇ ಕಾರಣ ಸ್ವಲ್ಪ ಸ್ಕೋರ್ ಡೌನ್ ಆಯ್ತು ಸರ್. ನಿಮ್ ಫೇವ್ರೇಟ್ ಪ್ಲೇಯರ್ ಯಾರು ಸಂಜಯ್? ಎಲ್ಲಾರು ಸರ್, ಏನಾದವ್ರು ಎಲ್ಲಾರು 1983 ಹಿಡ್ಕೊಂಡು ಇಲ್ಲಿವರೆಗೆ ಎಲ್ಲಾರು ಫೇವ್ರೇಟ್ ಸರ್. ನಿಮ್ಮೂರಲ್ಲಿ ಪಟಾಕಿ ಎಲ್ಲ ಜೋರಾಗಿ ಹೊಡಿತಾ ಇದಾರೆ, ನೀವು ಹೋಗಿದ್ರಾ? ಹಿಂಗೆ ಹೋಗಿದ್ದೆ ಸರ್. ಹೋಗಿ ದುಮ್ನೆ ಹಾಕಿ ಬಂದು ಮನೆಯಲ್ಲಿ ಫ್ಯಾಮಿಲಿ ಕೂತ ನೋಡ್ಕೊಂಡು ಮ್ಯಾಚ್ ಖುಷಿ ಆಯ್ತಾ. ಓಕೆ, ಥ್ಯಾಂಕ್ ಯು ಸಂಜಯ್ ಕಾಲ್ ಮಾಡಿದ್ದಕ್ಕೆ.